ಓಂ ವಿಶೇಷಣಾಚ್ಚ ಓಂ ಋತಂ ಪಿಬಂತೋ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೆ ಛಾಯಾತಪೋ ಬ್ರಹ್ಮವಿದೋ ವದಂತಿ ಪಂಚಾಗ್ನೇಯೋ ಯತ್ರ ತ್ರಿನಾಚಿಕೇತಾಃ. ಈ ವಿಶೇಷಣಾಚ್ಚ ಅನ್ನೋ ಸೂತ್ರಕ್ಕೆ ತತ್ವಪ್ರಕಾಶಿಕ ನಾವು ನೋಡಿ ಮುಗಿಸಿದ್ದೀವಿ. ಚತುರ್ಕ ದೀಪಾವಳಿ ಮುಕ್ತಾಯ ಕಂಡಿದೆ. ಈಗ ನಾವು ನೋಡಬೇಕಾದದ್ದು ತತ್ವಪ್ರದೀಪ. ಅದರಲ್ಲೂ ಕೂಡ ಮೊದಲ ಪ್ಯಾರಾಗ್ರಾಫ್ನಲ್ಲಿ ಕೆಲವು ಭಾಗ ಮುಕ್ತಾಯ ಕಂಡಿದೆ. ಅನ್ಯಸ್ಥಾನೇ ಪಿಬಂತೋ ಇತ್ಯುಕ್ತೇಶ್ಚ ನ ಜೀವಪರ ಪಕ್ಷ ಅತ್ರಯುಕ್ತ. ಅಲ್ಲಿಂದ ಮುಂದೆ ಈಗ ನಡಿಬೇಕಾದದ್ದು ಈ ಅದ್ವೈತಿಗಳು ತಮ್ಮ ಪೂರ್ವ ಪಕ್ಷದವರ ಅಭಿಪ್ರಾಯವನ್ನು ಖಂಡಿಸಿ ತಮ್ಮ ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ಅದನ್ನು ನಾವು ವಿಮರ್ಶೆ ಮಾಡ್ತಿದ್ದೇವೆ. ಬುದ್ಧಿ ಮತ್ತು ಜೀವರೇ ಅಲ್ಲಿ ಇಬ್ಬರು ಇರುವಂತಹ ವ್ಯಕ್ತಿಗಳು ಅಂತ ಅದ್ವೈತಿಗಳು ಅಭಿಪ್ರಾಯಪಟ್ಟಿದ್ರು. ಅದನ್ನು ನಿರಾಕರಿಸಿ ಬುದ್ಧಿ ಮತ್ತು ಜೀವರೇ ಅಲ್ಲಿ ಪಾನ ಮಾಡ್ತಾ ಇರುವವರು ಇಬ್ಬರು ಅಂತ ಅದ್ವೈತಿಗಳ ಪೂರ್ವ ಪಕ್ಷದವರು. ಸ್ವಲ್ಪ ವ್ಯತ್ಯಾಸವಾಗಿ ಹೇಳಿದ್ರೆ ಅದನ್ನು ಗಮನಿಸಬೇಕು. ಅದ್ವೈತಕ್ಕಿರುವ ಪೂರ್ವ ಪಕ್ಷ ಸಾಂಖ್ಯರ್ದೋ ಮತ್ತಾರ್ದೋ ಅವ್ರು ಹೇಳುವಂತೆ ಬುದ್ಧಿ ಮತ್ತು ಜೀವರೇ ಅಲ್ಲಿ ಪಾನ ಮಾಡ್ತಾ ಇರುವವರು. ಅದನ್ನು ನಿರಾಕರಿಸಿ ಅದ್ವೈತ ಜೀವ ಮತ್ತು ಈಶ್ವರರೇ ಪಾನ ಮಾಡ್ತಿರುವವರು ಅಂತ ಹೇಳಿದೆ. ಅದನ್ನು ನಿರಾಕರಿಸಿ ಪಾನ ಮಾಡ್ತಿರುವವರು ಜೀವ ಪರಮಾತ್ಮನ ಎರಡು ರೂಪಗಳೇ ಹೊರತು ಜೀವ ಅಲ್ಲ ಅಂತ ನಾವು ಹೇಳಿದ್ದೀವಿ. ಅದಕ್ಕೆ ಬೇಕಾದ ಯುಕ್ತಿಗಳನ್ನು ಈ ಹಿಂದೆ ತೋರಿಸಿಕೊಟ್ಟಿದ್ದೇವೆ. ಅನ್ಯಸ್ಥಾನೇ ಪಿಬಂತವಿತ್ಯುಕ್ತೇಶ್ಚ ನ ಜೀವಪರ ಪಕ್ಷ ಅತ್ರ ಯುಕ್ತ. ಅದು ಈಗ ನಾವು ನೋಡಬೇಕಾದದ್ದು. ಆ ಕಾಟಕೋಪನಿಷತ್ನಲ್ಲಿ ಋತಂ ಪಿಬಂತೋ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೋ ಪರಮೇ ಪರಾರ್ಧೆ ಅಂತಿದೆ. ಆ ಪರಮೇ ಪರಾರ್ಧೆ ಅನ್ನೋದಕ್ಕೆ ತ್ರಿವಿಕ್ರಮ ಪಂಡಿತರು ಈ ಹಿಂದೆ ಏನು ವ್ಯಾಖ್ಯಾನ ಮಾಡಿದ್ದಾರೆ ಅದನ್ನ ನಾವೀಗ ಒಂದು ಸ್ವಲ್ಪ ನೆನಪು ಮಾಡ್ಕೊಳ್ಬೇಕು. ಅದನ್ನು ನೆನಪು ಮಾಡ್ಕೊಂಡ್ರೆ ಅನ್ಯಸ್ಥಾನೇ ಪಿಬಂತೋ ಇತ್ಯುಕ್ತೇಶ್ಚ ನ ಜೀವಪರ ಪ್ರಪಕ್ಷೋತ್ರಯುಕ್ತ ಅನ್ನೋದು ಅರ್ಥ ಆಗ್ತದೆ. ಋತಂ ಪಿಬಂತವು ಇಬ್ಬರು ಪಾನ ಅಂತೂ ಮಾಡ್ತಿದ್ದಾರೆ. ಅವ್ರು ಯಾರು, ಎಲ್ಲಿ ಪಾನ ಮಾಡ್ತಿದ್ದಾರೆ? ಸುಕೃತಸ್ಯ ಲೋಕೆ, ಅದು ನಮ್ಮ ಪುಣ್ಯದಿಂದ ಪ್ರಾಪ್ತವಾದ ಈ ಜೀವನ ಶರೀರ. ಮತ್ತೆ ಪರಮೇ ಪರಾರ್ಧೆ ಅಂತಿದೆ. ಪರಾರ್ಧೆ ಅಂತಲ್ಲಿ ಶಬ್ದ ಇದೆಯಲ್ಲ, ಪರಮ ಅಂತ ಶಬ್ದ ಇದೆಯಲ್ಲ, ಪರಮ ಅಂದ್ರೆ ಶ್ರೇಷ್ಠವಾದದ್ದು. ಪರಬ್ರಹ್ಮನ ಆವಾಸ ಸ್ಥಾನ ಅದನ್ನು ಶ್ರೇಷ್ಠವಾದದ್ದು, ಅದು ಸರಿ. ಪರಾರ್ಧ ಅಂತಿದೆಯಲ್ಲ, ಪರಾರ್ಧ ಅಂತ ಶಬ್ದ ಯಾಕಿದೆ? ಸುಕೃತಸ್ಯ ಲೋಕೆ ಅಂದ್ರೆ ಪುಣ್ಯದಿಂದ ಪ್ರಾಪ್ತವಾದದ್ದು, ಪರಮ ಅಂದ್ರೆ ಶ್ರೇಷ್ಠವಾದದ್ದು. ಸರಿ, ಅದು ಏನು ಅಂತ ಬೇಕಲ್ಲ ಅಲ್ಲಿ. ಜೀವನ ಶರೀರ ಅಂತ ಹೇಳಲಿಕ್ಕೆ ಅಲ್ಲಿ ಬೇರೆ ಶಬ್ದ ಇಲ್ಲ. ಅದಕ್ಕೆ ಪರಾರ್ಧ ಅನ್ನೋದಕ್ಕೆ ಎರಡು ಅರ್ಥಗಳೇನೋ ಇರೋದನ್ನು ನಾವು ಹಿಂದೆ ನೋಡಿದ್ದೇವೆ. ಒಂದು, ಪರಾರ್ಧ ಅನ್ಸ್ಕೊಂಡಿರೋ ಮುಖ್ಯ ಪ್ರಾಣನಲ್ಲಿದ್ದು ಈ ಭಗವಂತನ ಎರಡು ರೂಪಗಳು ಪಾನ ಮಾಡ್ತೇವೆ ಅಂತ. ಆ ಅರ್ಥ ನಮಗೀಗಿಲ್ಲಿ ಬೇಕಾಗಿಲ್ಲ. ನಮಗೀಗ ಬೇಕಾಗುವುದು ಪರಾರ್ಧ ಅಂದ್ರೆ, ಪರ ಅಂದ್ರೆ ಜೀವನಿಗಿಂತ ಭಿನ್ನನಾದ ಜೀವ, ಅವನಲ್ಲಿ ಇದ್ದು ಈ ಇಬ್ಬರು ಕೂಡ ಪಾನ ಮಾಡ್ತಿದ್ದಾರೆ, ಇವರಿಬ್ಬರು ಪಾನ ಮಾಡ್ತಿದ್ದಾರೆ ಅಂತ ಇನ್ನೊಂದು ಅರ್ಥ ಇದೆಯಲ್ಲ, ಅದನ್ನು ನಾವು ತಗೊಳ್ಬೇಕು. ಪರ ಅಂದ್ರೆ ಜೀವನಿಗಿಂತ ಪರಮಾತ್ಮನಿಗಿಂತ ಭಿನ್ನನಾದ ಜೀವ ಅಂತ ಅರ್ಥ. ಅವನ ಅರ್ಧ ಅಂದ್ರೆ ಮನೆ ಅಂತ ಅರ್ಥ. ಹೀಗೆ ಅಲ್ಲಿ ತ್ರಿವಿಕ್ರಮ ಪಂಡಿತರು ಹಿಂದೆ ವ್ಯಾಖ್ಯಾನ ಮಾಡಿದ್ದಾರೆ. ಜೀವನ ಅಭಿಮಾನಕ್ಕೆ ಪಾತ್ರವಾದದ್ದು ಈ ಶರೀರ, ಅಲ್ಲಿ ಪರಮಾತ್ಮನ ಎರಡು ರೂಪಗಳು ಪಾನ ಮಾಡ್ತಿವೆ ಅಂತ ಬಂದಿದೆ. ಅದನ್ನು ನೆನಪು ಮಾಡಿಕೊಂಡ್ರೆ ಅನ್ಯಸ್ಥಾನೇ, ಪರಮಾತ್ಮನಿಗಿಂತ ಭಿನ್ನವಾದ, ಅನ್ಯ ಅಂದ್ರೆ ಭಿನ್ನ ಅಂತ ಅರ್ಥ. ಯಾವುದಕ್ಕಿಂತ ಭಿನ್ನ? ಪರಮಾತ್ಮನಿಗಿಂತ ಭಿನ್ನವಾದ ಒಂದು ಸ್ಥಾನ ಅಂದ್ರೆ ಈ ಜೀವನ ಶರೀರ, ಅಲ್ಲಿ ಪಾನ ಮಾಡ್ತಾ ಇರುವವರು ಇಬ್ಬರು ಅಂತ ಬಂದ್ಮೇಲೆ, ಹಾಗಾದ್ರೆ ಅದು ಪರಮಾತ್ಮನ ಎರಡು ರೂಪಗಳೇ ಆಗಿರ್ಬೇಕು. ಜೀವನೇ ಆಗಿದ್ರೆ ಅವನು ಪರಾರ್ಧ ಅನ್ನೋ ಮಾತು ಹೇಗೆ ಹೊಂದುತ್ತದೆ? ಪರ ಅಂದ್ರೆ ಪರಮಾತ್ಮನಿಗಿಂತ ಭಿನ್ನಾದ ಜೀವ ಅಂತ ಅರ್ಥ ಇದೆಯಲ್ಲ, ಆ ಅರ್ಥ ಇರುವಾಗ ಅದು ಅಲ್ಲಿ ಹೊಂದೋದಿಲ್ಲ. ಪರಮಾತ್ಮನ ಎರಡು ರೂಪಗಳು ಅಂತಾನೆ ಆಗಬೇಕು. ಶ್ರುತಿ ಸ್ಮೃತಿಗಳು, ಬೇರೆ ಬೇರೆ ಶ್ರುತಿಗಳು, ಬೇರೆ ಬೇರೆ ಸ್ಮೃತಿಗಳು ಭಗವಂತನ ಎರಡು ರೂಪಗಳೇ ಪಾನ ಮಾಡ್ತೀವಿ ಅನ್ನೋದಕ್ಕೆ ಸಹಾಯಕ ಆಗಿವೆ ಅನ್ನುವುದು ಬೇರೆ ಮಾತಾಯಿತು. ಅದೇ ವೇದವಾಕ್ಯವನ್ನೇ ಗಮನಿಸಿದ್ರೆ ಅನ್ಯ ಅಂದ್ರೆ ಪರಮಾತ್ಮನಿಗಿಂತ ಭಿನ್ನನಾದ ಜೀವ, ಅವನ ಸ್ಥಾನ ಅಂದ್ರೆ ಈ ಜೀವನ ಶರೀರ, ಹೀಗೆ ಬಂದಿರೋದು. ಅನ್ಯಸ್ಥಾನಂ ಅಲ್ಲಿ ಇದ್ದುಕೊಂಡು ಪಾನ ಮಾಡ್ತಾ ಇರುವವರು ಇವರಿಬ್ಬರು
ಅಂತ ಬಂದಿದ್ರಿಂದ ಜೀವ ಮತ್ತು ಪರ, ಅದ್ವೈತಗಳು ಹೇಳುವಂತೆ ಒಬ್ಬ ಪಾನ ಮಾಡ್ತಾ ಇರೋ ಒಬ್ಬ ಜೀವ, ಪಾನ ಮಾಡ್ತಾ ಇರುವಂತಹ ಮತ್ತೊಬ್ಬ ಅಂದ್ರೆ ಪರಮಾತ್ಮ ಅನ್ನೋ ಪಕ್ಷವು ಇಲ್ಲಿ ಯುಕ್ತ ಅಲ್ಲ. ಇದು ಒಂದು ಕಾರಣ ಆಗಿದೆ. ಆದ್ರಿಂದ ಕೇವಲ ಪರಮಾತ್ಮ ಎರಡು ರೂಪಗಳೇ ಇಲ್ಲಿ ಕಾರಣ ಅಂತ ನಾವು ಒಪ್ಪಬೇಕು ಅಂತ ಅದರ ತಾತ್ಪರ್ಯ. ಯತ್ಪುನರಿದಮವಾದಿ, ಹೀಗೂ ಹೇಳಿದ್ರು ಅದ್ವೈತಗಳು, ಹೀಗೂ ಒಂದು ಆಕ್ಷೇಪವನ್ನು ಅವರು ಮಾಡಿದ್ದರು. ಕರ್ಮಣಿ ಪ್ರಯೋಗ ಅದು ಅವರಿಂದ ಹೀಗೆ ಹೇಳಲ್ಪಟ್ಟಿತ್ತು. ಏನಂತ? ಛಾಯಾರೂಪತ್ವ ಪರಸ್ಯನೋಪಪನ್ನಮಿತಿ. ಅಲ್ಲಿ ಛಾಯಾ ಅಂತಿದೆಯಲ್ಲ, ಛಾಯಾತಪವು ಅಂತ. ಛಾಯಾ ಅಂದ್ರೆ ಅಜ್ಞಾನ ಅಂತ ಅರ್ಥ, ಆತಪ ಅಂತಂದ್ರೆ ಜ್ಞಾನ ಅಂತ ಅರ್ಥ. ಆ ಮಾತನ್ನು ಹೊಂದಿಸ್ಬೇಕು ಅಂದ್ರೆ ಜೀವ ಮತ್ತು ಪರಮಾತ್ಮ ಅಂತಾನೆ ಅರ್ಥ ಮಾಡಬೇಕು. ಅಜ್ಞಾನ ಉಳ್ಳವನು ಜೀವ, ಜ್ಞಾನ ಉಳ್ಳವನು ಭಗವಂತ ಅಂತ ಹೀಗೆ ಅರ್ಥ ಮಾಡೋದು ಸರಿಯಾಗ್ತದೆ. ನೀವು ಎರಡೂ ಪರಮಾತ್ಮನ ರೂಪ ಅಂತಾನೆ ಅರ್ಥ ಮಾಡಿಬಿಟ್ರೆ ಆತಪ ರೂಪತ್ವ ಅಂದ್ರೆ ಜ್ಞಾನ ರೂಪತ್ವ ಭಗವಂತನಿಗೆ ಹೊಂದಬಹುದು, ಆದರೆ ಛಾಯಾರೂಪತ್ವ ಭಗವಂತನಿಗೆ ಹೊಂದುವುದು ಹೇಗೆ? ಅದು ಸರಿಯಾಗೋದಿಲ್ಲ ಅಂತ ಹೀಗೊಂದು ಆಕ್ಷೇಪವನ್ನು ಅವ್ರು ಮಾಡಿದ್ರು. ಅದಕ್ಕೆ ನಾವು ಹೇಳ್ತೀವಿ ಅದೇನು ದೊಡ್ಡ ದೋಷ ಅಲ್ಲ, ನಾಯನ್ ದೋಷ ಅಂತ ಹೇಳ್ತಿದ್ದಾರೆ. ಇನ್ನೇನು ಹಾಗಾದ್ರೆ ನಮ್ಮ ಹೊಂದಾಣಿಕೆ ಹೇಗೆ ಅಂದ್ರೆ, ಒಬ್ಬನೇ ಭಗವಂತ, ಅವನು ಅಜ್ಞಾನ ರೂಪ ಉಳ್ಳವನು ಆಗಿದ್ದಾನೆ, ಜ್ಞಾನ ರೂಪ ಉಳ್ಳವನು ಆಗಿದ್ದಾನೆ ಅಂತ ಅರ್ಥ ಅಲ್ಲ. ಹಾಗಾದ್ರೆ ಏನರ್ಥ ಅಂದ್ರೆ, ಅಮರಾಸುರಾಣಂ ಛಾಯಾತಪಾವಿತಿ ಯೋಜನಾ ಯೋಗಾತ್. ಅಮರರಿಗೆ ಅಂದ್ರೆ ಜ್ಞಾನಿಗಳಿಗೆ ಅವನು ಸುಖದಾಯಕ, ಮತ್ತೆ ಅಸುರರಿಗೆ ದುಃಖದಾಯಕ, ಬಿಸಿಲಿನಂತೆ ದುಃಖದಾಯಕ ಅಂತ ಹೀಗೆ ಯೋಜನಾವನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ. ಯೋಜನಾ ಅಯೋಗಾತ್ ಅಲ್ಲ, ಯೋಜನಾ ಯೋಗಾತ್ ಅಂತ ಅದರ ತಾತ್ಪರ್ಯ. ಅದನ್ನೇ ಬರೀತಾರೆ, ಅಮರಾಣಾಂ ಆಹ್ಲಾದಕವು ಅಸುರಾಣಾಂ ತಾಪಕವು ಇತ್ಯರ್ಥ. ಅಮರರು ಅಂದ್ರೆ ನಿರ್ದಿಷ್ಟವಾಗಿ ದೇವತೆಗಳು ಅಂತ ಅರ್ಥ ಅಲ್ಲ. ದೇವ ಋಷಿ ಪಿತೃ ಪ ನರ, ದೇವ ಋಷಿ ಪಿತೃ ಪ ಮತ್ತು ನರ ಎಲ್ರಿಗೂ ಕೂಡ, ಮುಕ್ತಿಯೋಗ್ಯರಾದ ಎಲ್ಲ ಜೀವರಿಗೂ ಕೂಡ ಅವನು ಆಹ್ಲಾದಕ. ಅಸುರರು ಅಂದ್ರೆ ಎಲ್ಲ ದುಷ್ಟರಿಗೂ ಕೂಡ ಅವನು ತಾಪಕ ಅಂತ ಹೀಗೆ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅಜ್ಞಾನ ಜ್ಞಾನ ಅಂತ ಆ ಮಾತುಗಳಿಗೆ ಅರ್ಥ ಬರೋದಿಲ್ಲ, ಅದು ಸರಿಯಲ್ಲ ಅಂತ ಅದರ ತಾತ್ಪರ್ಯ. ಮತ್ತೆ ಇನ್ನೂ ಒಂದು ಸಮಸ್ಯೆಯೂ ನಿಮಗೆ ಬರ್ತದೆ. ಜೀವಸ್ಯ ಛಾಯಾರೂಪತ್ವ ಪರಸ್ಯ ಆತಪರೂಪತ್ವಂ ಉಪಗಚ್ಚನ್ ಪರಸ್ಪರ ವಿರುದ್ಧ ಲಕ್ಷಣಯೋ ತಯೋ ಅಭೇದವಾರ್ತಾಂ ನಾನು ವರ್ತೇತ. ನೀವೇನು ಅರ್ಥ ಮಾಡಿದ್ರಿ? ಜೀವ ಛಾಯಾರೂಪ ಅಂತ ಅರ್ಥ ಮಾಡಿದ್ರಿ, ಅಂದ್ರೆ ಅಜ್ಞಾನ ಉಳ್ಳವನು ಅಂತ. ನೀವು ಅದ್ವೈತಗಳು ಮಾಡಿದ ಅರ್ಥವನ್ನು ಅನುವಾದ ಹಿಂದೇನು ಅವ್ರು ಮಾಡಿದ್ರಲ್ಲ, ಅದನ್ನು ಅನುವಾದಿಸೋದಕ್ಕೆ ಇನ್ನೊಂದು ದೋಷ ಹೇಳ್ತಿದ್ದಾರೆ. ಜೀವ ಅಜ್ಞಾನ ಸ್ವರೂಪವುಳ್ಳವನು, ಭಗವಂತ ಜ್ಞಾನ ಸ್ವರೂಪವುಳ್ಳವನು ಅಂತ ಹೀಗೆ ನೀವು ಒಪ್ಪಿದಿರಿ. ಹಾಗೆ ಒಪ್ಪಿದ ಪರಿಸ್ಥಿತಿ ಏನಾಯಿತು ಅಂದರೆ, ಪರಸ್ಪರ ವಿರುದ್ಧವಾದ ಲಕ್ಷಣ ಉಳ್ಳವರಾದರು ಈ ಜೀವ ಮತ್ತು ಪರಮಾತ್ಮ. ಜೀವ ಅಜ್ಞಾನ ಸ್ವರೂಪ ಉಳ್ಳವನಾದ, ಪರಮಾತ್ಮ ಜ್ಞಾನ ಸ್ವರೂಪ ಉಳ್ಳವನಾದ, ಅಂತೂ ಪರಸ್ಪರ ವಿರುದ್ಧ ಲಕ್ಷಣ ಉಳ್ಳವರಾದರು. ಹಾಗೆ ಪರಸ್ಪರ ವಿರುದ್ಧ ಲಕ್ಷಣ ಉಳ್ಳವರಾಗಿಬಿಟ್ರೆ, ವಿರುದ್ಧ ಧರ್ಮ ಉಳ್ಳವರಾಗಿಬಿಟ್ರೆ, ಅಂಥವರಿಬ್ಬರಿಗೂ ಅಭೇದದ ಒಂದು ಸಮಾಚಾರವನ್ನು, ಅಭೇದದ ಒಂದು ಸಿದ್ಧಾಂತವನ್ನು ನೀವು ಹೇಗೆ ಅನುಸರಿಸ್ತೀರಿ? ಹೇಗೆ ಅದನ್ನು ಸ್ವೀಕಾರ ಮಾಡ್ತೀರಿ? ಹೇಗೆ ಅಭೇದದ ಬೆನ್ನು ಹತ್ತೀರಿ? ನೀವು ಅಭೇದವನ್ನು ಕೈ ಬಿಡಬೇಕಾಗ್ತದೆ. ಯಾಕಂದ್ರೆ ಇಬ್ಬರು ಕೂಡ ಭಿನ್ನ ಭಿನ್ನ ಧರ್ಮ ಉಳ್ಳವರಾದ್ರಿಂದ ಅಂತದರ ಅಭಿಪ್ರಾಯ. ಅಭೇದವಾರ್ಥಂ ನಾನು ನ ಅನುವರ್ತೇತ, ಅದು ವಿಧಿಲಿಂಗಕಾರ. ಅಭೇದದ ವಿಷಯವನ್ನು ಸ್ವೀಕಾರ ಮಾಡಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ, ಅಭೇದವನ್ನು ಬೆನ್ನು ಹತ್ತಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ ಅಂತ ಋತುವರ್ತನೆಯ ಧಾತುವಿನ ವಿಧಿಲಿಂಗಕಾರ. ಯಾರು ಕಹ ಅದ್ವೈತಿ ಅಂತ ಅಲ್ಲಿ ಆ ಕರ್ತೃವನ್ನು ತಿಳ್ಕೊಳ್ಬೇಕು. ಅದಿಲ್ಲದೆ ಹೋದರೆ ಅದು ಪೂರ್ತಿ ಆಗೋದಿಲ್ಲ. ಅಭೇದವಾರ್ಥ ಅಭಿಪಗಚ್ಚನ್, ಅದ್ವೈತಿಗಳು ಪರಸ್ಪರ ಭಿನ್ನ ಸ್ವರೂಪವನ್ನು ಜೀವ ಮತ್ತು ಪರಮಾತ್ಮರಿಗೆ ಒಪ್ಪಿದರೆ ವಿರುದ್ಧ ಲಕ್ಷಣಗಳು ಅವರಲ್ಲಿ ಬಂತಾದ್ರಿಂದ ಅದರಲ್ಲಿ ಅಭೇದದ ಜೀವ ಬ್ರಹ್ಮರಲ್ಲಿ ಅಭೇದವನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತ ಅದರ ತಾತ್ಪರ್ಯ. ಅಲ್ಲಿ ಜೀವಸ್ಯ ಛಾಯಾರೂಪತ್ವ ಅಂತಿದೆ ನೋಡಿ. ಛಾಯಾರೂಪತ್ವದಲ್ಲಿ ಒಂದು ಅಲ್ಪ ಪ್ರಾಣ ಛಾಯೆ ಇದೆ ಮೊದಲು, ಜೀವಸ್ಯ ಛಾಯಾರೂಪತ್ವ ಅಂತ. ಅದು ಸಂಧಿ ಆಗಿರ್ತದೆ, ತುಕ್ಕಾಗಮ ಹೀಗೆ ಯಾವುದೋ ಒಂದು ಮೊದಲು ತ ಬಂದು ತ ಇದ್ದಿದ್ದು ಚ ಆಗಿ ಆಮೇಲೆ ಅದು ಜೀವಸ್ಯ ಛಾಯಾರೂಪತ್ವ ಅಂತ ಹೀಗೆ ಸಂಧಿ ಆಗಿರ್ತದೆ. ಅದರಿಂದ ಜೀವಸ್ಯ ಛಾಯಾರೂಪತ್ವ ಅಂತ ಒತ್ತಿ
ಹೇಳಬೇಕು. ಅದಕ್ಕೋಸ್ಕರ ಯಾವುದೋ ಒಂದು ಸೂತ್ರದಿಂದ ಅಲ್ಲಿ ಸಂಧಿ ಬಂದಿದೆ. ಅದನ್ನ ನಿಮಗೆ ನೆನಪಿದ್ರೆ ನೀವೇ ಅದನ್ನ ನೋಡ್ಕೊಳ್ಬೇಕು. ಅಲ್ಲ, ನಾವು ಹೀಗೆ ಹೇಳ್ತೀವಿ, ಅದ್ವೈತಗಳಂತಾರೆ ಜೀವ ಛಾಯಾರೂಪನಾಗಬಹುದು. ಜೀವ ಪರಮಾತ್ಮರಿಬ್ಬರು ಮೂಲತಃ ಬೇಸಿಕಲಿ ಫಂಡಮೆಂಟಲಿ ಅಭಿನ್ನರೇ. ಆದರೆ ಜೀವನಿಗೆ ತಮಸ್ ಸಂಪರ್ಕ ಇದೆಯಲ್ಲ, ಅಂದರೆ ಅವಿದ್ಯಾದ ಸಂಪರ್ಕ ಇದೆಯಲ್ಲ, ಆದ್ದರಿಂದ ಅವನಲ್ಲಿ ಛಾಯಾರೂಪತ್ವ ಬರಬಹುದು. ಅವಿದ್ಯಾದ ಸಂಪರ್ಕದಿಂದಾಗಿ ಅವನಲ್ಲಿ ಛಾಯಾರೂಪತ್ವ ಅಂತ ಅನ್ನೋದು ಬರಬಹುದು, ಅಜ್ಞಾನ ರೂಪತ್ವ ಅನ್ನೋದು ಬರಬಹುದು ಅಂತಂದ್ರೆ, ಹಾಗಾದ್ರೆ ಮೂಲತಃ ಅಭೇದ ಇದ್ದ ಮೇಲೆ ಜೀವನಿಗೆ ಛಾಯಾರೂಪತ್ವ ಬಂದ ಮೇಲೆ ಆ ಜೀವನಿಂದ ಅಭೇದವುಳ್ಳಂತಹ ಪರಮಾತ್ಮನಿಗೂ ಕೂಡ ಛಾಯಾರೂಪತ್ವ ಅನ್ನೋದು ಯಾಕೆ ಬರೋದಿಲ್ಲ? ಅದು ಬರಲೇಬೇಕಲ್ಲ. ಬರುವುದಿಲ್ಲ ಅಂತ ನೀವು ತಪ್ಪಿಸ್ಕೋತೀರಿ ಹೇಗೆ? ಪರಸ್ಯಾಪಿ ತಥಾತ್ವ ಪ್ರಸಂಗಾತ್. ತಥಾತ್ವ ಅಂದ್ರೆ ಛಾಯಾರೂಪತ್ವ ಅಂತದ್ದು ಬರಲೇಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಈ ಛಾಯಾರೂಪತ್ವ ಅನ್ನೋದು ಭಗವಂತ ಪರಮಾತ್ಮನಿಗೆ ಬರೋದಿಲ್ಲ, ಅದು ಜೀವನಿಗೇ ಬರಬೇಕು. ಜೀವನಿಗಾದರೂ ಅದು ಇರುವುದು ವ್ಯಾವಹಾರಿಕವಾದ್ದು. ಜೀವ ಪರಮಾತ್ಮರಿಬ್ಬರು ಕೂಡ ಅಭಿನ್ನರು ಅಂತಂದ್ಮೇಲೆ ಪಾರಮಾರ್ಥಿಕವಾಗಿ ಜೀವನಿಗೆ ಈ ಛಾಯಾರೂಪತ್ವ ಅನ್ನೋದಿಲ್ಲ, ಹೊರತು ವ್ಯಾವಹಾರಿಕವಾಗಿ ಮಾತ್ರ ಇದೆ. ಪಾರಮಾರ್ಥಿಕ ಸತ್ಯ, ವ್ಯಾವಹಾರಿಕ ಸತ್ಯ ಮತ್ತು ಪ್ರಾತಿಭಾಸಿಕ ಸತ್ಯ ಅಂತ 3 ಥರದ ಸತ್ಯಗಳನ್ನ ಅವ್ರು ಒಪ್ತಾರೆ. ನಮ್ಗೆ ಗೊತ್ತಿದೆ. ಪಾರಮಾರ್ಥಿಕ ಸತ್ಯ ಅಂದ್ರೆ ಬ್ರಹ್ಮ, ವ್ಯಾವಹಾರಿಕ ಸತ್ಯ ಅಂದ್ರೆ ಘಟಪಟ ಮಠ ಇತ್ಯಾದಿ ಜಗತ್ತು, ಪ್ರಾತಿಭಾಸಿಕ ಸತ್ಯ ಅಂದ್ರೆ ಕಪ್ಪೆ ಚಿಪ್ಪಿನಲ್ಲಿ ಕಂಡ ಬೆಳ್ಳಿ, ಹಗ್ಗದಲ್ಲಿ ಕಂಡ ಹಾವು. ಹೀಗೆ ಜೀವ ಮತ್ತು ಪರಮಾತ್ಮ ಇಬ್ಬರು ಅಭಿನ್ನರು. ಅಷ್ಟಾದರೂ ಜೀವನಿಗೆ ಅದು ಹೇಗೆ ಬಂತು ಈ ಅವಿದ್ಯಾದ ಸಂಪರ್ಕದಿಂದ ಅಜ್ಞಾನ ರೂಪತ್ವ ಅಂದ್ರೆ? ಅದು ವ್ಯಾವಹಾರಿಕ ಮಾತ್ರ. ವ್ಯಾವಹಾರಿಕವಾಗಿ ಜೀವನಿಗೆ ತಮಸ್ ಸಂಪೃಕ್ತತ್ವ, ತಮಸ್ಸಿನಿಂದ ಕೂಡಿರುವಿಕೆ ಅದು ಬಂತು ಅಂದ್ರೆ, ಹಾಗಾದ್ರೆ ವ್ಯಾವಹಾರಿಕವಾಗಿಯೇ ಭಗವಂತನಿಗೂ ಬರಲಿಲ್ಲ. ಪಾರಮಾರ್ಥಿಕವಾಗಿ ಬಂದ್ರೆ ನಿಮಗೆ ತೊಂದರೆ. ಪಾರಮಾರ್ಥಿಕವಾಗಿ ಭಗವಂತನಿಗೆ ಅಜ್ಞಾನ ಸಂಪರ್ಕ ವಿಶಿಷ್ಟತ್ವ ಅನ್ನೋದು ಬಂದ್ರೆ ನಿಮಗೆ ಸಮಸ್ಯೆ. ಹಾಗೆ ಬರಲಿ ಅಂತ ನಾವೇನು ಹೇಳ್ತಿಲ್ಲ. ಜೀವನಿಗೇನು ವ್ಯಾವಹಾರಿಕವಾಗಿ ಅಜ್ಞಾನ ಸಂಪೃಕ್ತತ್ವ ಇದೆಯೋ, ಅಜ್ಞಾನದ ಸಂಬಂಧ ಇದೆಯೋ, ಹಾಗೆ ಭಗವಂತನಿಗೂ ಕೂಡ ಅದು ಬರಲಿ ಅಂತ ನಾವು ನಿಮ್ಮನ್ನು ನಿರಾಕರಣೆ ಮಾಡ್ತೇವೆ. ಅದಕ್ಕೆ ಅವರು ಏನು ಹಠ ಮಾಡ್ತಾರೆ ಅಂದ್ರೆ, ಜೀವ ಪರಮಾತ್ಮರಿಬ್ಬರು ಅಭಿನ್ನರಾಗಿದ್ರು ಕೂಡ ವ್ಯಾವಹಾರಿಕವಾಗಿಯೂ ಆದರೂ ಅಜ್ಞಾನ ಸಂಪರ್ಕ ಬರುವುದು ಜೀವನಿಗೆ ಮಾತ್ರ, ಪರಮಾತ್ಮನಿಗೆ ಅದು ಬರೋದಿಲ್ಲ. ಪರಮಾತ್ಮ ಪೂರ್ಣವಾಗಿ ನಿಸ್ಸಂಗ ಆದ್ರಿಂದ ಅವನಲ್ಲಿ ವ್ಯಾವಹಾರಿಕವಾಗಿಯೂ ಕೂಡ ಬರೋದಿಲ್ಲ. ಜೀವನಿಗೆ ವ್ಯಾವಹಾರಿಕವಾಗಿಯೂ ಆ ಥರ ಬರ್ಲಿಕ್ಕೆ ಸಾಧ್ಯ ಇದೆ. ಆದರೂ ವ್ಯಾವಹಾರಿಕ ಅಂದ್ರೆ ಏನರ್ಥ? ಬ್ರಹ್ಮಜ್ಞಾನ ಬಾಧ್ಯ ಅಂತ ಅರ್ಥ. ಹಿಂದೆ ನಮಗದು ಬಂದಿದೆ. ಕಪ್ಪೆ ಚಿಪ್ಪಿನಲ್ಲಿ ಕಂಡ ಬೆಳ್ಳಿ, ಹಗ್ಗದಲ್ಲಿ ಕಂಡ ಹಾವು, ಇದು ಪ್ರಾತಿಭಾಸಿಕ ಸತ್ಯ. ಕೆಲವು ಗಂಟೆ ಕೆಲವು ದಿನಗಳ ಕಾಲ ಇದ್ದು ಹೋಗುವ ಭ್ರಾಂತಿ ಅದು. ಇದು ಬೆಳ್ಳಿ ಅಲ್ಲ ಹಗ್ಗವೇ, ಇದು ಬೆಳ್ಳಿ ಅಲ್ಲ ಕಪ್ಪೆ ಚಿಪ್ಪೆ, ಇದು ಹಾವಲ್ಲ ಹಗ್ಗವೇ ಅಂತ ಗೊತ್ತಾಗಿ ಕೆಲವು ಕಾಲ, ಕೆಲವು ನಿಮಿಷ, ಕೆಲವು ಗಂಟೆ, ಕೆಲವು ದಿನಗಳಲ್ಲಿ ಹೋಗುವ ಭ್ರಾಂತಿ ಅದು. ಘಟ ಪಟ ಮಠ ಹೆಂಡತಿ ಮಕ್ಕಳು ಇವೆಲ್ಲ ಏನಿದೆಯಲ್ಲ, ಇದು ಬ್ರಹ್ಮಜ್ಞಾನದಿಂದ ಹೋಗುವ ಭ್ರಾಂತಿ ಅಂತ ಅವ್ರು ಹೇಳ್ತಾರೆ. ಅಂತೂ ಈ ಜೀವಬ್ರಹ್ಮರಿಬ್ಬರು ಅಭಿನ್ನ ಸಿದ್ಧಾಂತಕ್ಕೆ ನಾವು ಅಂಟಿಕೊಂಡೇ ಇದ್ದೀವಿ. ಜೀವನಿಗೆ ವ್ಯಾವಹಾರಿಕವಾಗಿ ಅಜ್ಞಾನದ ಸಂಪರ್ಕ, ಭಗವಂತನಿಗೆ ಅದೂ ಇಲ್ಲ. ತಸ್ಯ ವ್ಯಾವಹಾರಿಕಮಪಿ ನಾಸ್ತಿ ಇತಿ ಚೇನ್ನ. ಹಾಗೆ ನೀವು ಹೇಳೋದಕ್ಕೆ ಕಾರಣವೇ ಇಲ್ಲ ಅಂತ ನಮ್ಮ ನಿರಾಕರಣೆ. ಯಾಕೆಂದ್ರೆ ಇಬ್ಬರಿಗೂ ಅಭೇದ ಇದ್ಮೇಲೆ, ಬೇಸಿಕಲಿ ಅಭೇದ ಇದ್ಮೇಲೆ, ಮತ್ತೆ ಬ್ರಹ್ಮೈವ ಅಜ್ಞಾನಾತ್ ಸಂಸರತೀತಿ ವ್ಯವಹಾರ ದರ್ಶನಾತ್ ಇತ್ತೆಲಂ ಪ್ರಪಂಚೇನ. ನಿಮ್ಮಲ್ಲಿ ಸಂಸಾರ ಇರುವುದು ಯಾರಿಗೆ ಅಂತ ನಾವು ಒಂದು ಪ್ರಶ್ನೆ ಕೇಳಬೇಕು. ನೀವು ಅದನ್ನು ಅನೇಕ ಕಡೆ ಬೇರೆ ಬೇರೆ ಪ್ರಸಂಗಗಳಲ್ಲಿ ಒಪ್ಪಿದ್ದೀರಿ. ಅಜ್ಞಾನದ ಕಾರಣದಿಂದಾಗಿ ಸಂಸಾರಕ್ಕೆ ಬಂದು ಇಳಿದಿರುವುದು ಯಾರು ಅಂದ್ರೆ ಬ್ರಹ್ಮವೇ. ಇರುವುದೊಂದೇ ಅಂದ ಮೇಲೆ, ಇರುವುದೊಂದೇ ಬ್ರಹ್ಮ ಅಂದ ಮೇಲೆ ಸಂಸಾರಕ್ಕೆ ಅದೇ ಬರಬೇಕಲ್ಲ. ಅದು ಅಜ್ಞಾನಕ್ಕೆ ಅದೇ ಬರುವುದರಿಂದ, ಅಜ್ಞಾನದ ವಶಾತ್ ಸಂಸಾರಕ್ಕೆ ಆ ಬ್ರಹ್ಮವೇ ಬರುವುದರಿಂದ ವ್ಯಾವಹಾರಿಕವಾದ ಅಜ್ಞಾನ ಸಂಪರ್ಕ ಅನ್ನೋದು ಜೀವನಿಗೆ ಮಾತ್ರ, ಪರಮಾತ್ಮನಿಗಿಲ್ಲ ಅನ್ನುವಂತಿಲ್ಲ. ವ್ಯಾವಹಾರಿಕವಾಗಿ ಕೂಡ ಅಜ್ಞಾನ ಸಂಪರ್ಕ ಬಂದು ಪರಮಾತ್ಮನಿಗೆ ಬಂದದ್ದು ಅಂತ ಹೇಳಿದ್ರು. ಅದನ್ನೇ ನಾವು ಈ ಮಾಯಾವಾದ ಖಂಡನ ಮೊದಲಾದ ಕಡೆ ಖಂಡನೆ ಮಾಡಿದ್ರು. ಅಜ್ಞಾನ ಅಸಂಭವಾದೇವ ತನ್ಮತಂ ಅಖಿಲಂ ಅಪಾಕೃತಂ ಅಂತ. ಅಜ್ಞಾನವನ್ನು ನಿರಾಕರಣೆ ಮಾಡಿದ್ರಿಂದ ಅವರ ಸಿದ್ಧಾಂತಕ್ಕೆಲ್ಲ ನಾವು ಕೊಳ್ಳಿ ಇಟ್ಟಂತಾಯಿತು. ಅಜ್ಞಾನ ಯಾರಿಗೆ, ಹೇಗೆ ಅಂತ ಪ್ರಶ್ನೆ. ಭಗವಂತ ನಿಸ್ಸಂಗ, ಅವನು ಸಕಲ ದೋಷರಹಿತ ಅಂದ ಮೇಲೆ ಅವನಿಗೆ ಅಜ್ಞಾನ ಹೇಗೆ ಬಂತು? ಇರುವವನವನು ಒಬ್ಬನೇ ಒಬ್ಬ. ಜೀವ ಇಲ್ಲವೇ ಇಲ್ಲ. ಜೀವ ಬೇಸಿಕಲಿ ಇಲ್ಲವೇ ಇಲ್ಲ.
ಇರುವವನು ಅವನೊಬ್ಬನೇ. ಆ ಭಗವಂತನಿಗೆ ಅಜ್ಞಾನ ಬರಬೇಕು. ಅವನಿಗೆ ಅಜ್ಞಾನವನ್ನು ನೀವು ಒಪ್ಪಲಿಕ್ಕೆ ಸುತರಾಮ್ ಸಿದ್ಧರಿಲ್ಲ. ಒಂದು ಕಡೆ ಬ್ರಹ್ಮನೇ ಅಜ್ಞಾನದ ಕಾರಣದಿಂದ ಸಂಸಾರಕ್ಕೆ ಇಳಿದ ಅಂತೀರಿ. ಹಾಗೆ ಹೇಳೋದು ನೀವು ಬೇರೆ ಮಾರ್ಗ ಇಲ್ಲ. ಇರುವವನು ಅವನೊಬ್ಬನೇ ಆದ್ರು, ಅದರಿಂದ ಅವನೇ ಸಂಸಾರಕ್ಕೆ ಬಂದ ಅಂತ ನೀವು ಹೇಳಲೇಬೇಕು. ಆದರೂ ಅವನಿಗೆ ವ್ಯಾವಹಾರಿಕವಾದ ಅಜ್ಞಾನ ಸಂಪರ್ಕವೂ ಇಲ್ಲ ಅಂತೀರಿ. ಇದೆಲ್ಲ ಅದೆಷ್ಟು ನಿಮ್ಮ ಸಿದ್ಧಾಂತ ಸರಿ ಹೋಗೋದಿಲ್ಲ ಅಂತ ನಮ್ಮ ತಾತ್ಪರ್ಯ. ಇಲ್ಲೇನು ವಿಷಯ ಬಂದಿದೆ, ಇದನ್ನ ಸ್ತ್ರೀಯರು ಪುರುಷರು ಪ್ರತಿಯೊಬ್ಬರು ಕೂಡ ನಿತ್ಯ ಧ್ಯಾನ ಮಾಡುವಾಗ ಅನುಸಂಧಾನ ಮಾಡಬೇಕಾದ ವಿಷಯ ಇದೆಲ್ಲ. ಯಾವ ಪರಬ್ರಹ್ಮನ ಬಗ್ಗೆ ಧ್ಯಾನ ಮಾಡ್ತೇವೆ, ಅವನು 4 ಕೈ ಉಳ್ಳವನಾಗಿದ್ದಾನೆ, ಪೀತಾಂಬರ ಉಳ್ಳವನಾಗಿದ್ದಾನೆ, ಶಂಖಚಕ್ರ ಧರಿಸಿದ್ದಾನೆ, ಇದೆಲ್ಲ ಒಂದು ವಿಷಯ ಬೇರೆ. ಅವನಿಗೆ ಯಾವ ಕಾರಣಕ್ಕೂ ಕೂಡ ಅಜ್ಞಾನದ ಸಂಪರ್ಕ ಇಲ್ಲ, ಸಂಸಾರಕ್ಕೆ ಬಂದಿಳಿದವನು ಅವನಲ್ಲ, ಅವನು ಅನಾದಿ ಕಾಲದಿಂದ ಸಂಸಾರದಿಂದ ಅತೀತನೇ ಆಗಿದ್ದಾನೆ, ಸಂಸಾರಕ್ಕೆ ಬಂದವನು ಜೀವ ಮಾತ್ರ ಅನ್ನೋದನ್ನೆಲ್ಲ ನಾವು ನಿತ್ಯ ಧ್ಯಾನದ ಮೂಲಕ, ಅನುಸಂಧಾನದ ಮೂಲಕ ದೃಢ ಮಾಡ್ಕೋಬೇಕು. ಅದನ್ನೇ ಆತ್ಮಾವ ಅರೇ ದ್ರಷ್ಟವ್ಯ, ಅವನ ದರ್ಶನ ಪಡಿಬೇಕು ನಾವೆಲ್ಲರೂ. ಹೇಗೆ ಅಂದ್ರೆ ಮೊದಲು ಶ್ರೋತವ್ಯ, ಆಮೇಲೆ ಮಂತವ್ಯ, ಅವನ ಕುರಿತು ಮನನ ಮಾಡಬೇಕು. ಇದೇ ನಿತ್ಯ ಧ್ಯಾನ ಮಾಡುವಾಗ ಅಥವಾ ಏಕಾಂತದಲ್ಲಿ ಕೂತ್ಕೊಂಡು ಶ್ರವಣ ಮಾಡಿದ್ದನ್ನು ಮನನ ಮಾಡಬೇಕು. ಆ ಭಗವಂತನಿಗೆ, ನಾನು ನಂಬಿರುವ ಭಗವಂತನಿಗೆ ಅಜ್ಞಾನದ ಸಂಪರ್ಕ ಅನ್ನೋದು ಇಲ್ಲವೇ ಇಲ್ಲ, ಅಜ್ಞಾನ ಸಂಪರ್ಕ ಬರುವುದು ಸಾಧ್ಯವೇ ಇಲ್ಲ. ಅವನಿಗೆ ಅದು ಬಂದಿರುವುದೆಲ್ಲವೂ ಜೀವನಿಗೆ ಅಜ್ಞಾನ ಸಂಪರ್ಕ, ಅವನಿಗೆ ಸಂಸಾರ ಅನ್ನೋದನ್ನ ನಾವು ನೋಡ್ಕೊಳ್ಬೇಕು. ಉಭಯೋರಪಿ ಅಬದ್ಧತ್ವಂ, ಅದು ಸಮನಾಚ ಅಸತ್ಯುಪಕ್ರಮಾತ್ ಅದೋಷಾತ್ ಅನ್ನೋ ಸೂತ್ರದಲ್ಲಿ ಮುಂದೆ ಹೇಳ್ತಾರೆ. ದೇಶತಃ ಕಾಲತಶ್ಚೈವ ಸಮಾ ಪ್ರಕೃತಿರೀಶ್ವರೇ, ದೇಶತಃ ಕಾಲತಃ ಎರಡೂ ದೃಷ್ಟಿಯಿಂದ ಸಮಾನಳಾಗಿದ್ದಾಳೆ ಲಕ್ಷ್ಮೀದೇವಿ ಭಗವಂತನಿಗೆ. ಮತ್ತು ಉಭಯೋರಪಿ ಅಬದ್ಧತ್ವಂ, ಅವರಿಬ್ಬರು ಕೂಡ ಸಂಸಾರದಲ್ಲಿ ಯಾವತ್ತೂ ಬದ್ಧರಲ್ಲ, ಸಂಸಾರಕ್ಕೆ ಅವರು ಯಾವ ಕಾರಣಕ್ಕೂ ಇಳಿದು ಬಂದವರಲ್ಲ. ತದಬಂಧ ಪರಾತ್ಮನಃ, ಅವಳ್ಯಾಕೆ ಸಂಸಾರಕ್ಕೆ ಬಂದಿಲ್ಲ ಅಂದ್ರೆ ಭಗವಂತನ ಅನುಗ್ರಹದಿಂದ ಅವಳು ಬಂದೇ ಇಲ್ಲ, ಬರುವುದೂ ಇಲ್ಲ. ಹಿಂದೂ ಬಂದಿಲ್ಲ, ಇಂದೂ ಇಲ್ಲ, ಮುಂದೂ ಬರೋದಿಲ್ಲ. ಸ್ವತಃ ಪರೇಶಸ್ಯ, ಭಗವಂತ ತನ್ನ ಮಹಿಮೆಯಿಂದಲೇ, ತನ್ನ ಅಸದೃಶವಾದ ಜ್ಞಾನಸ್ವರೂಪದ ಕಾರಣದಿಂದಲೇ, ಧಾಮ್ನಾ ಸ್ವೇನ ನಿರಸ್ತ ಕುಹಕಂ ಅಂತ ಹೇಳುವುದು ಅದನ್ನೇ. ತನ್ನ ಜ್ಞಾನ ಸ್ವರೂಪದಿಂದಲೇ ಅವನು ಯಾವುದೇ ರೀತಿಯಾದ ಮಾಯೆ ಅಜ್ಞಾನ ಇತ್ಯಾದಿಗಳಿಗೂ ತನ್ನ ವ್ಯಕ್ತಿತ್ವದೊಳಗೂ ಅವಕಾಶ ಕೊಟ್ಟವನಲ್ಲ, ಅವನು ಸಂಸಾರಕ್ಕೆ ಬಂದವನಲ್ಲ. ಹಾಗೇನೆ ಅವನನ್ನು ಧ್ಯಾನ ಮಾಡಿ ನಮ್ಮ ಕುಹಕಗಳು ಹೋಗ್ತವೆ ಅಂತ. ಸ್ವತಃ ಪರೇಶಸ್ಯ, ಹೀಗೆ ಅವನು ಸ್ವತಃ ಅಜ್ಞಾನದಿಂದ ದೂರ, ಸಂಸಾರದಿಂದ ದೂರ. ಸಾಚ ಉಪಾಸ್ತೆ ಸದಾ ಹರಿಂ, ಅವಳು ಭಗವಂತನನ್ನು ಯಾವತ್ತೂ ಆರಾಧನೆ ಮಾಡ್ತಿದ್ದಾಳೆ. ಹೀಗೆ ಅವನಿಗೆ ಅಜ್ಞಾನದ ಸಂಪರ್ಕ ಇಲ್ಲ, ಯಾವ ಕಾರಣಕ್ಕೂ ಅವನು ಸೃಷ್ಟಿಸಿದ ಈ ಜಗತ್ತಿನ ಸಂಬಂಧ, ಈ ಸಂಸಾರ, ದೇಹದ ಸಂಬಂಧವೇ ಸಂಸಾರ ನಮಗೆ, ಅದು ಸುಳ್ಳಲ್ಲ. ಅದು ಮತ್ತು ಅದು ಬಂದಿರುವುದು ಜೀವನಿಗೆ, ಪರಮಾತ್ಮನಿಗೆ ಅಲ್ಲ ಅನ್ನೋದನ್ನು ನಿತ್ಯ ಆಳವಾದ ಮನನದ ಮೂಲಕ, ಹಾಗೆ ಧ್ಯಾನದ ಮೂಲಕ ನಾವು ಅದನ್ನು ದೃಢಪಡಿಸ್ಕೋಬೇಕು. ಇಲ್ಲದೆ ಹೋದರೆ ಅನೇಕ ಭ್ರಾಮಕವಾದ ದೃಷ್ಟಾಂತಗಳನ್ನು ಕೊಟ್ಟು ಅದ್ವೈತವನ್ನು ಪ್ರತಿಪಾದನೆ ಮಾಡುವಂತಹ ಒಂದು ಪ್ರವೃತ್ತಿ ಮಾಡ್ತಿರ್ತಾರೆ. ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.